ಮನೆ ಮುಂದೆ ಆಟವಾಡುವಂತಹ ಕಂದಮ್ಮಗಳು ಎಚ್ಚರವಾಗಿರಬೇಕು. ಡೆಡ್ಲಿ ಬೀದಿ ನಾಯಿಗಳಿವೆ. ಪೋಷಕರಂತೂ ಸಾಕಷ್ಟು ಅಲರ್ಟ್ ಆಗಿರಬೇಕಾಗ್ತದೆ. ಮನೆ ಮುಂದೆ ಆಟವಾಡ್ತಾ ಇದ್ದ ಬಾಲಕಿ ಮೇಲೆ ಶ್ವಾನ ದಾಳಿ ಮಾಡಿದೆ. ಇದೇನು ಮೊದಲೇನಲ್ಲ, ಸಾಕಷ್ಟು ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ನಾಯಿಗಳು ದಾಳಿ ಮಾಡ್ತಾ ಇರ್ತವೆ. ಅದರಲ್ಲೂ ಕೂಡ ಪೋಷಕರು ಕಟ್ಟೆಚ್ಚರವನ್ನು ವಹಿಸಬೇಕು. ಮನೆ ಮುಂದೆ ಆಟವಾಡ್ತಾ ಇದ್ದ ಬಾಲಕಿ ಮೇಲೆ ಶ್ವಾನ ಒಂದು ದಾಳಿ ಮಾಡಿದೆ. ಇದು ಬಾಗಲಕೋಟೆಯ ನವನಗರದ 15 ಸೆಕ್ಟರ್ನಲ್ಲಿ ನಡೆದಿರುವಂತಹ ಘಟನೆ. ಅಲೈನಾ ರಾಜೇಸಾಬ 10 ವರ್ಷ ಪಾಪ ಮಗುಗೆ ಏಕಾಏಕಿ ದಾಳಿ ಮಾಡಿದೆ ನಾಯಿ. ಕಣ್ಣು ಮೂಗು ಸೇರಿದಂತೆ ಮುಖಕ್ಕೆ ಕಚ್ಚಿ ಗಂಭೀರ ಗಾಯ ಮಾಡಿದೆ. ಕೂಡಲೇ ನವನಗರದ ಜಿಲ್ಲಾಸ್ಪತ್ರೆಗೆ ಪೋಷಕರು ದಾಖಲಿಸಿದ್ದಾರೆ. ಬೀದಿ ನಾಯಿಗಳ ಹಾವಳಿ ತಡೆಗಟ್ಟುವಂತೆ ಪೋಷಕರು ಆಗ್ರಹಿಸ್ತಾ ಇದ್ದಾರೆ. ಮನೆ ಮುಂದೆ ನೀವು ಮಕ್ಕಳನ್ನು ಸ್ವಲ್ಪ ಬಿಡೋದು ಅವಾಯ್ಡ್ ಮಾಡಿ. ನೀವು ಸಾಕಷ್ಟು ಸಂದರ್ಭದಲ್ಲಿ ಆಗ್ರಹಿಸ್ತಾನೆ ಇರ್ತೀರ. ಸರ್ಕಾರದವರು, ಮಹಾನಗರ ಪಾಲಿಕೆಯವರು, ಪುರಸಭೆಯವರು ಅವ್ರು ತಗೊಳ್ಳಲ್ಲ ಟೆನ್ಷನ್ನು. ಯಾಕಂದರೆ ಈಗೇನೀಗ ಅಧಿಕಾರಿಗಳ ಮನೆ ಎಲ್ಲ ಸಾಕಷ್ಟು ಹೈಫೈ ಆಗಿರ್ತದೆ, ಅಲ್ಲಿ ಬೀದಿ ನಾಯಿಗಳು ಇರಲ್ಲ. ಬೀದಿ ನಾಯಿಗಳು ಇರೋದು ಎಲ್ಲಿ ಗೊತ್ತಾ? ಬಡವರು, ಕೂಲಿ ಕಾರ್ಮಿಕರು. ಯಾಕಂದರೆ ನಾಯಿಗಳಿಗೆ ಅನ್ನ ಹಾಕೋದು ಅವರೇ ಪಾಪ. ದೊಡ್ಡ ದೊಡ್ಡ ಶ್ರೀಮಂತರು ಫ್ಲ್ಯಾಟ್ಗಳಲ್ಲಿರ್ತಾರೆ, ಅಧಿಕಾರಿಗಳೆಲ್ಲ ದೊಡ್ಡ ದೊಡ್ಡ ಬಂಗ್ಲಲ್ಲಿರ್ತಾರೆ. ಅವರು ಬೀದಿ ನಾಯಿಗಳು ಕಣ್ಣಿಗೆ ಕಾಣಲ್ಲ, ಅಲ್ಲಿ ಬೀದಿ ನಾಯಿಗಳು ಇರೋದು ಇಲ್ಲ. ಅವರೊಂದು ತುತ್ತು ಅನ್ನನೂ ಹಾಕಲ್ಲ. ಅನ್ನ ಹಾಕೋದೆಲ್ಲ ಬಡವರು. ನೋಡಿ, ಇವತ್ತಿಲ್ಲಿ ಆಸ್ಪತ್ರೆಯಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರಲ್ಲ, ಇವರು ಮಾತ್ರ ಇಂಥವ್ರು. ಆದರೂ ನಾಯಿಗಳಿಗೆ ಗೊತ್ತಿರಲ್ಲ ಯಾರು ಒಳ್ಳೆಯವರು ಯಾರು ಕೆಟ್ಟರು. ಅವರಿಗೆ ಯಾರಿಗೆ ಕಚ್ಚಬೇಕು ಬಿಡಬೇಕು ಗೊತ್ತಾಗಲ್ಲ. ಕಚ್ಚಬೇಕಾಗಿದ್ದು ಯಾರಿಗೆ? ಈ ಭ್ರಷ್ಟ ಅಧಿಕಾರಿಗಳಿಗೆ ಕಚ್ಚಬೇಕು. ಯಾರು ಬೀದಿ ನಾಯಿಗಳನ್ನು ಅಲ್ಲಿ ಸರ್ಕಾರ ಒಂದು ಕಡೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿದ್ರು ಕೂಡ ನೆಗ್ಲೆಕ್ಟ್ ಮಾಡ್ತಾರಲ್ಲ, ಅಂಥವ್ರಿಗೆ ಕಚ್ಚಬೇಕು ನಾಯಿಗಳು.